ಆತ್ಮಕಥೆಯಲ್ಲಿ ಬರ್ಕೊಳ್ತಾರೆ. ಅವರು ಸೌತ್ ಆಫ್ರಿಕಾಗೆ ಹೋದಾಗ ಅವ್ರಿಗೆ ಸುಮಾರು 20 ವರ್ಷ ಓದಲಿಕ್ಕೆ ಅಂತ. ಅವ್ರು ಇನ್ನೂ ಭಗವದ್ಗೀತೆಯನ್ನು ಓದಿರೋದೇ ಇಲ್ಲ. ಅವರು ಅಲ್ಲಿ ಭಗವದ್ಗೀತೆಯನ್ನು ಯಾರೋ ಬೇರೆಯವರು ಅವ್ರ ಕೈಗೆ ಆ ಪುಸ್ತಕವನ್ನು ಕೊಟ್ಟು ಓದು ಅಂತ ಹೇಳ್ತಾರಂತೆ. ಅದನ್ನ ಅವರು ಬರ್ಕೊಳ್ತಾರೆ ಇಲ್ಲಿ. ನಾನು ಇಂಗ್ಲೆಂಡಿಗೆ ಹೋದ 2ನೇ ವರ್ಷದ ಕೊನೆಯಲ್ಲಿ ನನಗೆ 2 ಥಿಯೋಸಫಿಸ್ಟರ ಪರಿಚಯವಾಯಿತು. ಅವರಿಬ್ಬರು ಅಣ್ಣ ತಮ್ಮಂದಿರು ಮತ್ತು ಅವಿವಾಹಿತರು. ಅವರು ನನ್ನೊಂದಿಗೆ ಭಗವದ್ಗೀತೆಯನ್ನು ಕುರಿತು ಮಾತನಾಡಿದರು. ಅವರು ಸರ್ ಎಡ್ವಿನ್ ಆರ್ನಾಲ್ಡರ ಭಗವದ್ಗೀತೆಯ ಅನುವಾದವನ್ನು ಓದುತ್ತಿದ್ದರು. ನನ್ನನ್ನು ತಮ್ಮೊಂದಿಗೆ ಭಗವದ್ಗೀತೆಯ ಮೂಲವನ್ನು ವ್ಯಾಸಂಗ ಮಾಡಲು ಅವರು ಆಹ್ವಾನಿಸಿದರು. ನಾನು ಭಗವದ್ಗೀತೆಯನ್ನು ಸಂಸ್ಕೃತದಲ್ಲಾಗಲಿ ಗುಜರಾತಿಯಲ್ಲಾಗಲಿ ಓದಿರಲಿಲ್ಲ. ನನಗೆ ನಾಚಿಕೆಯಾಯಿತು. ನಾನು ಅವರಿಗೆ ಹೇಳಿದೆ, ನಾನು ಭಗವದ್ಗೀತೆಯನ್ನು ಓದಿಲ್ಲ. ನನ್ನ ಸಂಸ್ಕೃತ ಜ್ಞಾನ ಅಷ್ಟೇನು ಹೆಚ್ಚು ಇಲ್ಲದಿದ್ದರೂ ಮೂಲಕ್ಕೂ ಅನುವಾದಕ್ಕೂ ವ್ಯತ್ಯಾಸ ಎಲ್ಲಿದೆ ಎಂಬುದನ್ನು ಹೇಳಬಲ್ಲೆ. ಅದರಂತೆ ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದೆ ಅಂತ ಹೇಳ್ತಾರೆ. ಮುಂದೆ ಬರ್ಕೊಳ್ತಾರೆ ಅವರು 2ನೇ ಅಧ್ಯಾಯದಲ್ಲಿ ನನಗೆ ಈ ಶ್ಲೋಕಗಳೆಲ್ಲ ಬಹಳ ಇಷ್ಟ ಆಯಿತು ಅಂತ ಬರ್ಕೊಳ್ತಾರೆ.